ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾಗೌಡ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಪಿಗ್ಮೆಂಟೇಷನ್ ಅಂಡ್ ಹೈಪರ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡೋಣ, ಮತ್ತೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂತ ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಿಗ್ಮೆಂಟೇಷನ್ ಎಂದರೆ ತ್ವಚೆಯ ಸ್ವಾಭಾವಿಕ ಬಣ್ಣ. ಇದು ದೇಹದ ಮೆಲನಿನ್ ಉತ್ಪಾದನೆಯ ಅವಧಿಯನ್ನು ಅನುಸರಿಸಿ ನಿರ್ಧಾರವಾಗುತ್ತದೆ. ಹೈಪರ್ ಪಿಗ್ಮೆಂಟೇಷನ್ ಎಂದರೆ ಮೆಲಾನಿನ್ ಹೆಚ್ಚಾಗಬಹುದು, ತ್ವಚೆಯಲ್ಲಿ ಕಪ್ಪು ಬಣ್ಣದ ಗುರುತುಗಳು ಅಥವಾ ಕಪ್ಪು ಚುರುಕಿನ ತೂಸುಗಳ ರಚನೆ. ಸೂರ್ಯನ ಬೆಳಕು, ಸೂರ್ಯನ ಮಾನ್ಯತೆ, ಸೂರ್ಯನ ರಶ್ಮಿಗಳು ತ್ವಚೆಗೆ ಬಿದ್ದಾಗ ಮೆಲನಿನ್ ಉತ್ಪಾದನೆ ಹೆಚ್ಚಾಗಿ ತ್ವಚೆಯಲ್ಲಿ ಕಪ್ಪು ಚಳವಳಿಗಳು ಅಥವಾ ಬಣ್ಣದ್ರವ್ಯಗಳು ಉಂಟಾಗಬಹುದು. ಹಾರ್ಮೋನಲ್ ಬದಲಾವಣೆಗಳು, ವಿಶೇಷವಾಗಿ ಗರ್ಭಧಾರಣೆಯ ಸಮಯದಲ್ಲಿ ಅಥವಾ ಮೆನೋಪಾಜ್ ನಂತರ ತ್ವಚೆಯ ಬದಲಾವಣೆ. ಹಾರ್ಮೋನಲ್ ಬದಲಾವಣೆಗಳು, ಪ್ರಚಂಡ ಹಾರ್ಮೋನಲ್ ಬದಲಾವಣೆಗಳು ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನುಂಟು ಮಾಡಬಹುದು. ಚರ್ಮದ ಉರಿಯೂತ, ತ್ವಚೆಯಲ್ಲಿ ಉರಿಯೂತ ಅಥವಾ ಗಾಯಗಳಾದಾಗ ಮೆಲನಿನ್ ಉತ್ಪಾದನೆ ಹೆಚ್ಚಾಗಿ ಚರ್ಮದಲ್ಲಿ ಕಪ್ಪು ಗುರುತುಗಳನ್ನು ತರುತ್ತದೆ. ಇದು ಹೆಚ್ಚಿನ ತ್ವಚೆಯ ಸಮಸ್ಯೆಗಳ ಪರಿಣಾಮವಾಗಿದೆ. ಔಷಧಗಳು, ಕೆಲವು ಔಷಧಿಗಳು, ವಿಶೇಷವಾಗಿ ಹಾರ್ಮೋನಲ್ ಔಷಧಿಗಳು ಅಥವಾ ಆಂಟಿಬಯೋಟಿಕ್ಸ್, ಪಿಗ್ಮೆಂಟೇಷನ್ ಬದಲಾವಣೆಗಳಿಗೆ. ಕೆಲವೊಮ್ಮೆ ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯೆ ನೀಡಬಹುದು, ಇದು ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ. ಆನುವಂಶಿಕತೆ, ಜೆನೆಟಿಕ್ಸ್. ಪಿಗ್ಮೆಂಟೇಷನ್ ನಿಮ್ಮ ಪೋಷಕರಿಂದ ಅಥವಾ ಕುಟುಂಬದ ಇತಿಹಾಸದಿಂದ ಇದ್ದರೆ ನೀವು ಹೆಚ್ಚಿನ ಪ್ರಾದುರ್ಭಾವವನ್ನು ಹೊಂದಿರಬಹುದು. ಪಿಗ್ಮೆಂಟೇಷನ್ನಿಗಾಗಿ ಯಾವ ಪದಾರ್ಥಗಳು ಉತ್ತಮ? ವಿಟಮಿನ್ ಸಿ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು, ಇದು ಚರ್ಮದ ಮಂಚಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮೆಲನಿನ್ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಇದು ಪಿಗ್ಮೆಂಟೇಷನ್ ಅನ್ನು ಕಡಿಮೆ ಮಾಡುತ್ತದೆ. ನಿಯಾಸಿನಾಮೈಡ್ ಪಿಗ್ಮೆಂಟೇಷನ್ ಕಡಿಮೆ ಮಾಡುವ ಮತ್ತು ತ್ವಚೆಯ ರಕ್ಷಣೆಗಾಗಿ ಅನೇಕ ಪ್ರಯೋಜನಗಳನ್ನು ಹೊಂದಿರುವ ವಿಟಮಿನ್ ಬಿ3 ಆಗಿದೆ. ಕೋಜಿಕಾಮ್ಲವು ಸೂರ್ಯನ ಬೆಳಕು ಮತ್ತು ಅಹಿತಕರ ರಾಸಾಯನಿಕಗಳಿಂದ ಚರ್ಮಕ್ಕೆ ಹಾನಿಯನ್ನು ತಡೆಯುವ ಮೂಲಕ ಪಿಗ್ಮೆಂಟೇಷನ್ ನಿಯಂತ್ರಣವನ್ನು ಸುಲಭಗೊಳಿಸುತ್ತದೆ. ರೆಟಿನೋಲ್, ಎ ಆಧಾರಿತ ಪದಾರ್ಥಗಳು, ಚರ್ಮದ ಕೊಳೆಯುವಿಕೆಯನ್ನು ತಡೆಯುತ್ತದೆ ಮತ್ತು ಪಿಗ್ಮೆಂಟೇಷನ್ ಹಿಮ್ಮೆಟ್ಟುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಟ್ರಾನೆಕ್ಸಾಮಿಕ್ ಆಮ್ಲವು ಚರ್ಮದ ರಕ್ತನಾಳಗಳ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ಗ್ಲೈಕೋಲಿಕ್ ಆಮ್ಲವು ತ್ವಚೆಗೆ ಎಕ್ಸ್ಫೋಲಿಯೇಟ್ ಮಾಡುವ ಮೂಲಕ ಮೃತ ಚರ್ಮಕೋಶಗಳನ್ನು ತೆಗೆದುಹಾಕಿ ಪಿಗ್ಮೆಂಟೇಷನ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಜೆಲೈಕ್ ಆಮ್ಲವು ಮೈಕ್ರೋ ಆರ್ಗ್ಯಾನಿಸಂಗಳಿಂದ ಚರ್ಮವನ್ನು ಸಂರಕ್ಷಿಸಲು ಮತ್ತು ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಜೆಲೈಕ್ ಆಮ್ಲವು ಮೈಕ್ರೋ ಆರ್ಗ್ಯಾನಿಸಂಗಳಿಂದ ಚರ್ಮವನ್ನು ಸಂರಕ್ಷಿಸಲು ಮತ್ತು ಪಿಗ್ಮೆಂಟೇಷನ್ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಪಿಗ್ಮೆಂಟೇಷನ್ ಸಫರ್ ಪಡ್ತಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.